ಸದ್ಯಕ್ಕೆ ಸಂಪುಟ ವಿಸ್ತರಣೆ ಆಗಲ್ಲ ಅನ್ನೋ ಸುದ್ದಿಗಳ ಮಧ್ಯೆ ಜುಲೈ 18ಕ್ಕೆ ದೆಹಲಿಗೆ ಬರುವಂತೆ ಸಿಎಂ ಡಿಕೆಶಿಗೆ ಬುಲಾವು ಬಂದಿದೆ ಎನ್ನಲಾಗ್ತಾ ಇದೆ. ಡಿಸಿಎಂ ಪರಮೇಶ್ವರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಜುಲೈ 17ರ ಒಳಗೆ ಸಚಿವಾಕಾಂಕ್ಷಿಗಳ ಪಟ್ಟಿ ಫೈನಲ್ ಆಗ್ತಾ ಇದೆ. ಹೈಕಮಾಂಡ್ ಜೊತೆ ಚರ್ಚೆ ಬಳಿಕ ಅಂತಿಮ ಪಟ್ಟಿ ಹೊರಬೀಳುತ್ತೆ. ಇನ್ನು ಮುಂದೆ ಬೆಂಗಳೂರು ಮೂಲದ ಸಚಿವರು ಮತ್ತು ಶಾಸಕರ ಜೊತೆ ಇವತ್ತು ಡಿ.ಕೆ. ಶಿವಕುಮಾರ್ ಮೀಟಿಂಗನ್ನು ಮಾಡಿದ್ದಾರೆ. ಸಭೆಗೆ ರಾಮಲಿಂಗಾರೆಡ್ಡಿ ಮತ್ತು ಶಾಸಕ ಜಮೀರ್ ಅಹಮದ್ ಅವರು ಗೈರಾಗಿದ್ದಾರೆ. ಈ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈತ ಬೆಳಗ್ಗೆ ಸದಾಶಿವನಗರದ ಮನೆಯಲ್ಲಿ ಸಿಎಂ ಡಿ.ಕೆ. ಭೇಟಿಯಾಗಿ ಪರಮೇಶ್ವರ್ ಒಂದು ಸುತ್ತಿನ ಚರ್ಚೆಯನ್ನು ನಡೆಸಿದರು. ಈತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಬೆಂಗಳೂರು ನಗರದ ಸಚಿವರು, ಪರಿಷತ್ ಸದಸ್ಯರ ಸಭೆ ಕೂಡ ನಡೆದಿದೆ. ಸಿಎಂ ಡಿ.ಕೆ. ಸೇರಿ ಹಲವರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸರ್, ಈಗ ಸುಮಾರು ಸರಿ ಹೇಳ್ತಾ ಬರ್ತಾ ಇದ್ದೀವಿ ಡಿಲೇ ಆಗುತ್ತೆ. ಇದು ನಮ್ಮದೇ ಆರ್ಗ್ಯುಮೆಂಟ್ ಸರ್, ಬೇರೆ ಯಾರು ಸುಮಾರು ಜನ ಹೇಳಲಿಲ್ಲ. ಯಾಕೆ ಅಂದರೆ ಒನ್ಸ್ ಅವರು ಯಾವಾಗ ಉಸ್ತುವಾರಿ ಮಂತ್ರಿಗಳ ನೇಮಕ ಮಾಡಿದ್ರೋ ನಮಗೊಂದು ವಾಸನೆ ಹೊಡಿತಾ ಇದೆ. ಆಮೇಲೆ ಮುಖ್ಯಮಂತ್ರಿಗಳ ಏನೋ ಆರಾಮಾಗಿರುವಿಕೆ, ಆಮೇಲೆ ವಿಸ್ತರಣೆ ಬಗ್ಗೆ ಕೇಳಿದಾಗ ಅವ್ರು ಕೊಡ್ತಾ ಇರುವ ಉತ್ತರಗಳು, ಇದನ್ನೆಲ್ಲ ಗಮನಿಸಿದ್ರೆ ಮುಖ್ಯಮಂತ್ರಿಗೆ ಏನು ಅಂಥ ತರಾತುರಿ ಇದ್ದಂಗೆ ಕಾಣ್ತಾ ಇಲ್ಲ. ಜೊತೆಗೆ ವರಿಷ್ಠರಿಗೆ ಇನ್ಯಾವುದು, ಮುಖ್ಯಮಂತ್ರಿಗೆ ಇಲ್ಲ ಅಂದರೆ ವರಿಷ್ಠರಿಗೆ ಇನ್ನೆಲ್ಲಿ ಬರುತ್ತೆ? ಆಮೇಲೆ ಇವರು ಎವರಿ ಟೈಮ್ ವರಿಷ್ಠತ ಬೆರಳು ತೋರಿಸ್ತಾ ಇರೋದು ನೋಡಿದ್ರೆ, ಎಲ್ಲ ಆಕಾಂಕ್ಷಿಗಳು ಮಾತಾಡಿದ ತಕ್ಷಣವೇ ಅಲ್ಲಿ ನೋಡಬೇಕು, ಅಲ್ಲಿಂದ ಕರೆ ಬರಬೇಕು, ನಾವಂತೂ ಮೆಸೇಜ್ ಕಳಿಸಿದ್ದೀವಿ, ಅಲ್ಲಿಂದ ಬಂದಿಲ್ಲ, ಬಂದ ನಂತರ ನೋಡ್ತೀವಿ ಅಂತೆಲ್ಲ ಮಾತಾಡ್ತಿರೋದು ನೋಡಿದ್ರೆ ಇನ್ನೂ ಲೇಟ್ ಆಗುತ್ತೆ ಅನ್ನೋದು ನಾವು ಹೇಳ್ತಾ ಬರ್ತಾ ಇದ್ವಿ. ಆದರೆ ಇವತ್ತೇನೋ 18ನೇ ತಾರೀಕು ಬನ್ನಿ ಅಂತ, ಇವತ್ತೆಷ್ಟು 14 ತಾರೀಕಲ್ಲೋ, ಇನ್ನು 4 ದಿನ ಬಿಟ್ಟು ಬನ್ನಿ ಅಂತ, 4 ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ರೆ ಡಿ.ಕೆ. ಅವ್ರು ಹೋಗಿ ತಮ್ಮ ಪಟ್ಟಿನ ಕೊಟ್ಬಿಟ್ಟು ವಾಪಸ್ ಬರೋದು. ಆಮೇಲೆ ಅದನ್ನೆಲ್ಲ ಅವರು ಅಳೆದು ತೂಗಿ ಎಡಿಟ್ ಮಾಡಿ, ಫೈನಲ್ ಮಾಡಿ, ಆ್ಯಡ್ ಮಾಡಿ, ಡಿಲೀಷನ್ ಮಾಡಿ, ಆಮೇಲೆ ಕರೆದ್ರೆ ನೆಕ್ಸ್ಟ್ ಹೋಗ್ತೀನಿ ಅಂತ. ಅಂದರೆ 18ಗೆ ಇವ್ರು ಹೋಗಿ ಅಥವಾ ಅವರು ಒಂದು ವೀಕ್ ತಗೊಂಡು ಒಂದು 24 ಅಥವಾ ಏನು 6ನೇ ತಾರೀಕು ಒಳಗಡೆ ಆಗ್ಬೋದಾ ಅಂತ. ಯಾಕೆ ಸೆಷನ್ ಇದೆಯಲ್ಲ, ಸೆಷನ್ ಒಳಗಡೆ ಆಗ್ಬೋದಾ ಅನ್ನುವ ಚರ್ಚೆ ಮತ್ತೆ ಶುರುವಾಗಿದೆ. ಈ ಮಧ್ಯೆ ಹಲವು ಲೀಡರ್ಗಳು ದೆಹಲಿಗೆ ಹೋಗಿ ಅಲ್ಲೇ ಕಾಯ್ತಾ ಕೂತಿದ್ದಾರಂತೆ. ನೋಡ್ಬೇಕು ಸರ್, ಇದನ್ನು ಆದಾಗಲೇ ಆಯಿತು, ಇದನ್ನಂತೂ ಹೇಳೋಕ್ಕೆ ಯಾವ ಕಾರಣಕ್ಕೂ ನಮಗೆ ಬರ್ತಾ ಇಲ್ಲ. ನಿನ್ನೆ ಹೇಳ್ತಾ ಇದ್ದೇವೆ ಸರ್, ಪಾಪ ICUನಲ್ಲಿ ಇರುವ ರೋಗಿಗಳ ಥರ ಆಗ್ಬಿಟ್ಟಿದ್ದಾರೆ ಅಂತ ಮಂತ್ರಿಗಿರಿ ಆಸ್ಪಿರೆಂಟ್ಗಳು. ಅತ್ತ ಈಚೆ ಹೋಗ್ಬಿಡ್ಬೇಕು, ಇತ್ತ ಕಾಯಿಲೆ ವಾಸಿ ಆಗುತ್ತೋ ಇಲ್ವೋ ಅನ್ನೋ ಭಯ. ಲಿಟ್ರಲಿ ಪೇಷಂಟ್ಗಳಾಗಿದ್ದಾರೆ. ಇವ್ರಿಗೆ ಮುಕ್ತಿ ಕೊಡಿಸೋ ಕೆಲಸನ ಮುಖ್ಯಮಂತ್ರಿಗಳು ಮಾಡಬೇಕು. ಪಾಪ ಅವ್ರಿಗೆ ಮನಸ್ಸಿಲ್ಲ. ಅವ್ರು ಅರ್ಥ ಮಾಡ್ಕೋಬೇಕು ಅದನ್ನು. ತಮ್ಮ ಸಂಗಡಿಗರ ನೋವೇನು, ಕಷ್ಟ ಏನು, ರಾಜಕೀಯ, ಇದು ಉಳಿದ ಟೈಮ್ ಏನು, ರಾಜಕೀಯದಲ್ಲಿ ಸ್ನೇಹ ಮೈತ್ರಿ ಅವೆಲ್ಲ ಹೊರಗಡೆ ನಿಮ್ಮ ಗೆಳೆಯರು, ಅವ್ರ ಗೆಳೆಯರು ಸರ್, ಅವರು ಪಾಪ ಸ್ನೇಹಿತರು ಬೇಕಾತಿರ್ಲಿ. ಈ ತಾಯಿ ಬ್ರದರ್ಸ್ ಅವರು ಅಲ್ಲೆಲ್ಲ ತಂದೆ ಮಕ್ಕಳದೇ ಸಮಸ್ಯೆ ನೋಡಿದ್ದೀರಾ ನೀವು? ರಾಜಕೀಯದಲ್ಲಿ ಏನಿರುತ್ತೆ ಅಂತೇಳಿ. ಹೌದ್ರಾ?